ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಳ ವಿಚಾರಕ್ಕೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ವಿಪಕ್ಷಗಳ ಆರೋಪ ಹಾಗೂ ಪ್ರತಿಭಟನೆಗೆ ಸಚಿವರಿಂದ ತಿರುಗೇಟು ಕೂಡ ಬಿದ್ದಿದೆ. 10 ವರ್ಷದ ನಂತರ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದಾರೆ. ಹಣದುಬ್ಬರ ಬೆಲೆ ಏರಿಕೆಗೆ ಕಾರಣ ಯಾರು? ಮೋದಿ ಅಲ್ವಾ? ಹಾಗಾದ್ರೆ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟೋದಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಬೇಕಿದ್ರೆ ಮೋದಿ ಮನೆ ಮುಂದೆ ಪ್ರತಿಭಟನೆ ಮಾಡಲಿ ಅಂತ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯವರು ಈಗ ಖಾಲಿ ಇದ್ದಾರೆ, ಅದಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವರು ದರ ಏರಿಕೆ ಮಾಡಿಲ್ವಾ? ಅವರು ದರ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಯಾರೂ ಪ್ರಶ್ನೆ ಮಾಡಲಿಲ್ಲ. ನಾವು ದರ ಏರಿಕೆ ಮಾಡಿದ್ರೆ ಮಾತ್ರ ಪ್ರಶ್ನೆ ಮಾಡ್ತಾರೆ. ಮೋದಿ ಅವರೇ ಅಲ್ವಾ ಹಣದುಬ್ಬರಕ್ಕೆ ಕಾರಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಚಲುವರಾಯಸ್ವಾಮಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅವರು ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇತ್ತು, ಅದಕ್ಕೆ ಯಾರು ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಈಗ ಹಾಲಿನ ದರದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಏನಾಯ್ತು ಅಂದ್ರೆ 10 ವರ್ಷ ಆದಮೇಲೆ ಬಿಜೆಪಿಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ನಲ್ಲಿ 1 ಲೀಟರ್ ಹಾಲು ಎಷ್ಟು, 1 ಲೀಟರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ. 10 ವರ್ಷ ಆದ್ಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದ್ ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿ ಅವರ? ಯಾರು 10 ವರ್ಷದಿಂದ ಈ ದೇಶವನ್ನ ಆಳ್ತಾ ಇರೋದು? ಯಾರು ನೋಟುಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರಲಾರ್ದಂತ ನಿರುದ್ಯೋಗ ಸೃಷ್ಟಿ ಮಾಡಿದ ಕಾರಣ ಯಾರು? ಇನ್ಫ್ಲೇಷನ್ ಅನ್ನ ಜಾಸ್ತಿ ಮಾಡಿದ ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಜಾಸ್ತಿ ಮಾಡಿಸಿದ ಯಾರು? ಒಂದು ವೆಜ್ ಥಾಲಿಗೆ 10 ವರ್ಷದ ಹಿಂದೆ ಏನ್ ರೇಟ್ ಇತ್ತು, 5 ವರ್ಷದ ಹಿಂದೆ ಏನ್ ರೇಟ್ ಇತ್ತು, ಇವಾಗ ಏನ್ ರೇಟ್ ಇದೆ, ಅದ್ರ ಬಗ್ಗೆ ಮಾತಾಡ್ಲಿ. ಸಿಲಿಂಡರ್ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡ್ಲಿ, ಹೋಲಿಕೆ ಮಾಡ್ಲಿ. ಅವ್ರ ಕಡೆ ಬಿಜೆಪಿ ರಾಜ್ಯಗಳಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲರಿಗಿಂತ ಕಮ್ಮಿ ಇಲ್ಲೇ ಇರೋದು. ಆದ್ರೆ ಕೊನೆಗಾಗಿ ಬಿಜೆಪಿ ಅವರು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರಲ್ಲ, ಅದು ಬಹಳ ಸ್ವಾಗತಾರ್ಹ. ಈಗ ಅವರಿಗೆ ಸಾಮಾನ್ಯ ಜನರ ಏನು ನೋವಿದೆ ಅದು ಅರ್ಥ ಆಗ್ತಾ ಇದೆ. ಅಂದ್ರೂ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಕಮ್ಮಿ ಆಗಿದೆ. ಸೊ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶಕ್ಕೆ ಒಳ್ಳೇದು, ದೇಶ ಕಟ್ಲಿಕ್ಕೆ ಮಾಡ್ತಾ ಇದ್ದಾರೆ, ನಾಗರಿಕರ ಬಾಳನ್ನ ಹಸನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ಫಸ್ಟ್ ಹೋಗಿ ಪ್ರಧಾನಮಂತ್ರಿ ಕಚೇರಿ ಮುಂದೆ, ಪ್ರಧಾನಮಂತ್ರಿಯ ಮನೆ ಮುಂದೆ ಇವ್ರು ಪ್ರತಿಭಟನೆ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಬರ್ಲಿ. ಅವ್ರಿಗೆ ಏನು ಕೆಲಸ ಇಲ್ವಲ್ರಿ, ಅವ್ರು ಏನು ಹೇಳಕ್ಕಾಗತ್ತೆ? ಯಾವ ಕಾರ್ಯಕ್ರಮ ಹೇಳ್ತಾರೆ ಹೇಳ್ರಿ? ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ 10 ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂಥದ್ದು ಯಾವುದನ್ನೂ ಈಡೇರಿಸಲಿಲ್ಲ. ಅವರು 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದ್ರೂ ಕೊಡಲಿಲ್ಲ. ಎಲ್ಲ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ. ಆಮೇಲೆ ಟ್ಯಾಕ್ಸ್ ಹಾಕುವಂಥ ಅವಕಾಶಗಳಿರೋದು 1-2-3 ಐಟಮ್ಗೆ ನಮ್ಮ ರಾಜ್ಯಕ್ಕೆ, ರಾಜ್ಯ ಸರ್ಕಾರಗಳಿಗೆ. 90% ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯೆಸ್ಟ್ ಟ್ಯಾಕ್ಸನ್ನು ಇಟ್ಟಿರ್ತಕ್ಕಂಥವ್ರು. ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡಲಿಲ್ಲ. ಹಿಂದೆ 5 ವರ್ಷನೂ ಅವ್ರ ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಇವತ್ತು ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಯಾವ್ದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗದೇ ಇದ್ರೆ ಸೊ ಅವರು ವೀಕ್ ಆಗ್ತಾರೆ. ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಜನ ಮಾಹಿತಿ ಇಲ್ಲದೆಲ್ಲೋ, ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ, ಸರಿಯಾದ ರೀತಿ ಅರ್ಥ ಇಸ್ಕೊಳ್ಳದೆ ಇದ್ದಾಗಲೋ ಈ ರೀತಿ ಸೊ ಕೆಲವೊಮ್ಮೆ ಆಗ್ತವೆ.